ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಏನು ತೊಗೊಂಬಂದಿನಂದ್ರೆ, ನಾನು ಮೊನ್ನೆ ಮಾಡಿರುವಂತಹ ಮಾವಿನಕಾಯಿ ಚಟ್ನಿ ಮತ್ತೆ ಮಾಡ್ತಾಯಿದ್ದೀನಿ. ಅದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಬೇರೆ ಹಾಕ್ಲಿಕ್ಕತ್ತೀನಿ ಅಂದ್ರೆ, ನಾನು ಇವತ್ತು ಕಡಲೆಬೇಳೆ ಕಲಿಸ್ಬಿಟ್ಟು ಮಾವಿನಕಾಯಿ ಚಟ್ನಿ ಕುಟ್ಲಕತ್ತೀನಿ ನೋಡ್ರಿ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಹಸಿ ಮೆಣಸಿಕಾಯಿ ಇಲ್ಲ ಒಣ ಮೆಣಸಿಕಾಯಿ ಈ ರೀತಿ ತೊಗೊಂಡು ನೆನೆ ಇಟ್ಟಿದ್ದೀನಿ. ಮೆಣಸಿಕಾಯಿ, ಆಮೇಲೆ ಬೆಲ್ಲ, ಜೀರಿಗೆ, ಒಂದು ಗಡ್ಡೆ ಬೆಳ್ಳುಳ್ಳಿ, 2 ಈರುಳ್ಳಿ, 3 ಮಾವಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವು, ಕೊತ್ತಂಬರಿ, ಕಡಲೆಬೇಳೆ ನೆನೆಸ್ಬಿಟ್ಟು ಇಟ್ಕೊಂಡಿನಿ. ಈ ರೀತಿ ನೆನೆಸ್ಬೇಕ್ರಿ ಕಡಲೆಬೇಳೆ ಚಟ್ನಿ. ಮಾವಿನಕಾಯಿ ಹಾಕಿ ಕಡಲೆಬೇಳೆ ಚಟ್ನಿ ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಂಬನ್ನಿ. ಈಗ ಇಷ್ಟೆಲ್ಲ ತೊಗೊಂಡಿನೆಲ್ಲ. ಇವು ಹಸಿ ಮೆಣಸಿಕಾಯಿ ತೊಳ್ಕೊಂಡು ನೆನೆ ಇಟ್ಟಿದ್ದೀನಿ. ಈಗ ಮಿಕ್ಸಿ ಜಾರಿಗೆ ಹಾಕೋಣ. ಕಲ್ಗಲ್ಲಿದ್ರೆ ಹಾಕೋಬೋದು ಅಂದಿದ್ದೆ ಮೊನ್ನೆ. ಕಲ್ಗಲ್ಲಲ್ಲಿ ಮಾಡ್ಕೋಬೋದು, ಮಿಕ್ಸಿ ಜಾರಲ್ಲೂ ಮಾಡ್ಕೋಬೋದು. ಈಗ ನೋಡಿರಿ, ಇವು ಮೆಣಸಿಕಾಯಿ, ಬೆಳ್ಳುಳ್ಳಿ, ಉಪ್ಪು ಹಾಕಿ ಗ್ರೈಂಡ್ ಮಾಡಿ ಆಮೇಲೆ ಮಾವಿನಕಾಯಿ ಹಾಕಬೇಕು. ಮಾವಿನಕಾಯಿ ಹಾಕ್ಬೇಕ್ರಿ. ಮಾವಿನಕಾಯಿ ಈ ರೀತಿ ಹೆಚ್ಚಿಟ್ಕೊಂಡಿನಿ. ಈಗ ಉಪ್ಪು ಹಾಕಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಈ ರೀತಿ ಎವಡ ಸೌಡ ರುಬ್ಬಿನೆಲ್ಲ. ಈಗ ಏನು ಮಾಡ್ಬೇಕಂದ್ರೆ, 1 ಸ್ಪೂನ್ ಜೀರಿಗೆ ಹಾಕಬೇಕು, ಬೆಳ್ಳುಳ್ಳಿ ಹಾಕಬೇಕು, ಮೆಣಸಿಕಾಯಿ ಮಾವಿನಕಾಯಿ ಹಾಕಿ ರುಬ್ಕೊಳ್ಳೋಣ. ಕರಿಬೇವು, ಕೊತ್ತಂಬರಿ, ಬೆಲ್ಲ ಎಲ್ಲ ಹಾಕಿ ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ. ಇಷ್ಟು ಬೆಲ್ಲ ಹಾಕೋಣ, ಹುಳಿ ಆಗಲ್ಲ. ಇವಾಗ ಇದಿಷ್ಟು ಮಿಕ್ಸಿ ಮಾಡಿಕೊಂಡು ಕಡಲೆಬೇಳೆ ಉಳ್ಳಾಗಡ್ಡಿ ಕಲಸಿ ನೋಡಿರಿ. ಈ ರೀತಿ ಪೇಸ್ಟ್ ಮಾಡ್ಕೊಂಬಂದಿನಿ ಚಟ್ನಿ. ಈಗ ಕಡಲೆಬೇಳೆನ ಔಟ್ ರುಬ್ಕೊಂಬಂದಿನಿ. ಈಗ ಈರುಳ್ಳಿ, ಕಡಲೆಬೇಳೆ, 1 ಸ್ಪೂನ್ ಎಣ್ಣೆ ಹಾಕಿ ಕಲಿಸ್ಬೇಕು ನೋಡಿರಿ. ಕಡಲೆಬೇಳೆ ಹಾಕ್ಬೇಕ್ರಿ. ಎಷ್ಟು ಊಟ ಮಾಡ್ತೀರಿ ಅಷ್ಟೇ ಕಲಿಸ್ಕೋರಿ. ಗಾರೆ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ. ಇದಕ್ಕೆ 1 ಹನಿ ಎಣ್ಣೆ, 1 ಚಮಚ ಎಣ್ಣೆ ಹಾಕ್ಕೊಂಡು ಕಲಿಸ್ಕೋಬೇಕ್ರಿ. ಉಪ್ಪು ಆಗಲಿಲ್ಲ ಅಂದರೆ ಈಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಕಲಿಸ್ಕೋಬೇಕು. ಇದು ಈರುಳ್ಳಿ ಸ್ಮೆಲ್ ಬರಲ್ಲ ಅಂಥೇಳಿ ತೊಳೆಯಿಲಾರೆ ಹಾಕ್ಬೇಕ್ರಿ ಈರುಳ್ಳಿ. ಉಪ್ಪು ಕಮ್ಮಾಗಿತ್ತು, ಹಾಗಾಗಿ ಒಂಚೂರು ಉಪ್ಪು ಹಾಕಿ ಕಲಿಸ್ಕೋಬೇಕು ನೋಡ್ರಿ. ಹಿಂಗೆ ಬಿಸಾದ ಊಟಕ್ಕೆ ರೀ ಇದು ಏನದ 15 1 ತಿಂಗಳು ಇಟ್ಟರು ಕೆಡಂಗಿಲ್ಲ ರೀ. ಭರಣಿ ಒಳಗೆ ಹಾಕಿ ಇಟ್ಟರು ನಡಿತೈತಿ. ಕಲ್ಸ್ಕೊಂಡು ಬರೋಣ. ರೆಡಿ ಆಯ್ತು ನೋಡಿರಿ ಚಟ್ನಿ. ಮಾವಿನಕಾಯಿ, ಈರುಳ್ಳಿ, ಕಡಲೆಬೇಳೆ ಹಾಕಿ ಮಾಡಿರುವಂಥ ಚಟ್ನಿ ಸೂಪರಾಗಿ ರೆಡಿ ಆಗುತ್ತಾ. ಚಪಾತಿ ಜೋಡಿ ಅಂತೂ ಸೂಪರ್ ರೀ. ನಾನು ಬಾಯಿಗೆ ಹಚ್ಕೊಂಡು ನೋಡೀನಿ, ಖಾರ ಭಾಳ ಆಗ್ಯದ. ಈಗ ಹಾಕಿನಲ್ಲ ರೀ, ಮಸ್ತ್ ಆಗ್ತದೆ ಖಾರ. ಮಸ್ತ್ ಆಗ್ಯದ ನೋಡ್ರಿ. ಈ ರೀತಿ ಬರ್ತದೆ ಚಟ್ನಿ ಮಸ್ತಾಗೆ. ಇದು 15 ದಿನ ಇಟ್ಟರು ಕೆಡಂಗಿಲ್ಲ. ಇದು ಈ ಖಾರಕ್ಕೆ ಬೇಕಂದಾಗ ಕಡಲೆಬೇಳೆ ನೆನೆಕೊಂಡು ಈರುಳ್ಳಿ ಕಲಿಸ್ಕೊಂಡು ತಿನ್ಬೋದು, ಇಲ್ಲಾಂದ್ರೆ ಹಾಗೇನೂ ತಿನ್ಬೋದು. ಎಣ್ಣೆ ಜೊತೆ, ತುಪ್ಪದ ಜೊತೆ, ಮೊಸರು ಜೊತೆ ಮಸ್ತ್ ಆಗುತ್ತಾ. ಇದು 15 ದಿನ ಇಟ್ಟರು ಕೆಡಂಗಿಲ್ಲ ಈ ಚಟ್ನಿ. ಫ್ರಿಜ್ನೊಳಗೆ ಇಟ್ಟರೆ, ಭರಣಿ ಒಳಗೆ ಇಟ್ಟರು ಕೆಡಂಗಿಲ್ಲ, ಫ್ರಿಜ್ನಾಗ ಇಟ್ಟರು 1 ತಿಂಗಳು ತನಕ ಆದರೂ ಕೆಡಂಗಿಲ್ಲ ನೋಡ್ರಿ. ಮಸ್ತ್ ಆಗ್ಯದ ಈ ಚಟ್ನಿ. ನಾಳೆ ಖಾರ ಕಮ್ಮಿ ಆಗುತ್ತಿದು. ಇದು ಕಡಲೆಬೇಳೆ ಈರುಳ್ಳಿ ಹಾಕಿ ಮಾಡಿನಲ್ಲ. ಇದು ಇನ್ನೂ 2 ದಿನ ಇಟ್ಟರು ಇದನ್ನು ನಡಿತೈತಿ. ಇದನ್ನು ಊಟಕ್ಕೆ ನಡಿತೈತಿ. ನಾಳೆಗೆ ಇದು ಭಾಳ ಟೇಸ್ಟ್ ಆಗ್ತದೆ. ಈ ಸದ್ ನೋಡಿರಿ, ಚಪಾತಿ ಜೋಡಿ ಮಸ್ತ್ ಕಾಂಬಿನೇಷನ್. ಇದು ಹೂರ್ಣದ ಹೋಳ್ಗೆ ಜೊತೆ ಸೈಡಿಗೆ ತಿನ್ಬೋದು ರೀ. ಮಸ್ತ್ ಹತ್ತದ. ಹೂರ್ಣದ ಹೋಳ್ಗೆ ಜೊತೆ ಮಸ್ತ್ ಟೇಸ್ಟ್ ಕೊಡ್ತದೆ. ಇದ್ರ ಜೊತೆ ಬದ್ನೆಕಾಯಿ ಪಲ್ಯ, ಹುಗ್ಗಿ ಮಾಡ್ಕೊಂಡು ಊಟ ಮಾಡ್ಬೋದು. ಈ ಸದ್ದಂತರೂ ನಮ್ಮ ಉತ್ತರ ಕರ್ನಾಟಕ ಕಡೆಗೆ ಭಾಳ ಮಾಡ್ತಾರೆ. ಇದು ಮಾವಿನಕಾಯಿ ಬರ್ತದಲ್ಲ, ಕಡಲೆಬೇಳೆ ಈರುಳ್ಳಿ ಹಾಕಿ ಈ ಚಟ್ನಿ ಕುಟ್ಕೋದು ಜಾಸ್ತಿ ನೋಡ್ರಿ. ಮಾವಿನಕಾಯಿ ಸೀಸನ್ ಹೋಗುತ್ತಾನ. ಚಪಾತಿ ಜೊತೆ ಮಸ್ತ್ ಊಟ ಮಾಡ್ತಾರೆ. ಈಗ ಬೋರಮ್ಮನ ಅಂತ ಮಾಡ್ತಾರೆ, ಶ್ರೀಶೈಲಕ್ಕೆ ಹೋಗಿ ಬಂದವರು. ಆಯಿತು, ಬೋರಮ್ಮನ ಮಾಡೋರು ಬಿಜಾಪುರ ಡಿಸ್ಟಿಕ್ ಕಡೆ ಜಾಸ್ತಿ ಬೋರಮ್ಮನ ಮಾಡ್ತಾರಲ್ಲ, ಅದು ಮಾತ್ರ ಇದು ಫೇಮಸ್ ನೋಡಿರಿ. ಈ ಸದ್ದು ಚಟ್ನಿ ಇದು ಚಪಾತಿ ಜೊತೆ ಮಾವಿನಕಾಯಿ ಸುಗ್ಗಿ ಬತ್ತು, ಸೀಕರ್ಣಿ ಚಪಾತಿ ಈ ಚಟ್ನಿ ಜಾಸ್ತಿ ನೋಡಿರಿ. ಪಲ್ಯ ಮಾಡಲ್ಲ, ಸೀಕರ್ಣಿ ಚಪಾತಿ ಮಾಡಿ ಈ ಚಟ್ನಿ ಮಾಡ್ಕೋತಾರೆ. ಮಸ್ತ್ ಆಗತ್ತೆ ರೀ ಚಟ್ನಿ. ಮಸ್ತ್ ಊಟ ಮಾಡೋಕೆ. ಬಿಜಾಪುರ ಕಡೆಗೆ ಯಾರೇ ನೋಡಕತ್ತಿದ್ರಿ ಅಂದ್ರೆ ನನ್ನ ರೆಸಿಪಿ ಕರೆ ಅಂತ ಹೇಳ್ರಿ. ನೀವು ಊಟ ಮಾಡ್ತಿದ್ರಿ ಅಂದ್ರೆ ನಿಮ್ಗೆ ಗೊತ್ತಿರ್ತೈತೆ ನೋಡಿರಿ. ಈ ಥರ ಚಟ್ನಿ ಹೋಳ್ಗೆ ಜೊತೆ, ಚಪಾತಿ ಜೊತೆ ಮಸ್ತ್ ಎಣ್ಣೆ ಹಚ್ಚಿ ಚಪಾತಿ ಜೊತೆ ಅಂತೂ ಮಸ್ತ್ ಸೂಪರ್ ರೀ. ನಾನು ಚಪಾತಿ ಮಾಡ್ಕೊಂಡೀನಿ, ಬೆಳಗ್ಗೆ ಮಾಡೀನಿ. ಇನ್ನೊಂದು ಸ್ವಲ್ಪ ಇಟ್ಟದ ಮಾಡ್ಕೋಬೇಕು. ಲೈಟ್ ಒಂದು ಹೋಗೋದು ಬರೋದು ಮಾಡತ್ತದ್ರಿ. ಈ ರೆಸಿಪಿ ಮಾಡೋದ್ರಾಗೆ ಲೈಟು ವೋಲ್ಟೇಜ್ ಕಮ್ಮಿ ಜಾಸ್ತಿ ಆಗ್ಲಿಕ್ಕತ್ತಿತ್ತು, ಹಾಗಾಗಿ ಬಂದ್ ಮಾಡೋದು ಚಾಲೂ ಮಾಡೋದು ಮಾಡ್ಕೋತ ಮಾಡಿ ನೋಡ್ರಿ. ಚಟ್ನಿ ಅಂತೂ ಫೈನಲ್ ಆಗಿ ಮುಗೀತು. ಟೇಸ್ಟ್ ಅಂತೂ ಸೂಪರ್ ಆಗೈತಿ. ಬಾಯಿಗೆ ಹಚ್ಕೊಂಡು ನೋಡಿ ನೀವು. ಮಸ್ತ್ ಆಗ್ಯದ. ಮೊಸರು ಚಪಾತಿ ಎಣ್ಣೆ ಜೊತೆ ಮಸ್ತ್ ಆಗತ್ತೆ ನೋಡ್ರಿ. ನೀವು ಮಾಡ್ಕೊಂಡು ಊಟ ಮಾಡಿರಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡೋದಂತೂ ಮರ್ಯಾಕೆ ಹೋಗಬೇಡ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಚಟ್ನಿ ಮಾಡಿಕೊಂಡು ತಿಂದಿದ್ರೆ ಅಂದರೆ ಯಾವ ಥರ ಟೇಸ್ಟ್ ಇರ್ತದಂತ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಮತ್ತೆ ಮುಂದಿನ ರೆಸಿಪಿಯಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್. ಯಾರೆಲ್ಲ ನನ್ನ ರೆಸಿಪಿ ಬಿಡು ಟೈಮ್ ತೊಗೊಂಡು ನೋಡಾತ್ತೀರಿ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಮೊದಲು ಯಾವ ರೀತಿ ಸಪೋರ್ಟ್ ಮಾಡ್ತಿದ್ರಿ ಅದೇ ರೀತಿ ಸಪೋರ್ಟ್ ಮಾಡಿರಿ. ಹೊತ್ತು ಮುಳುಗನ ಮಳೆಗಾಳಿ ಹೇಳತೈತಲ್ಲ, ಮಧ್ಯಾಹ್ನದಾಗಂತೂ ರೆಸಿಪಿ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಒಬ್ಬಳೇ ಇರ್ತೀನಿ.
ಫ್ರೀ ಟೈಮ್ ತೊಗೊಂಡು ಮಾಡ್ತಿರ್ತೀನಿ ನಾನು ನನಗೆ ಬೇಕಾಗಿರೋ ರೆಸಿಪಿ. ಹಾಗಾಗಿ ಲೈಟ್ ಹೋಗೋ ಸಂಬಂಧ ಒಂದಿನ ಬಿಟ್ಟು ಒಂದಿನ ಹಾಕ್ಲಕತ್ತೀನಿ. ಆದಷ್ಟು ಸಪೋರ್ಟ್ ಮಾಡ್ತೀರಂತ ಅನ್ಕೋತೀನಿ. ಸಪೋರ್ಟ್ ಮಾಡಿರಿ. ಮೊದಲು ಯಾವ ರೀತಿ ಮಾಡ್ತೀರಿ ಅದೇ ರೀತಿ. ಚಟ್ನಿ ಮಾತ್ರ ಸೂಪರ್ ಆಗ್ಯದ, ಮಾಡ್ಕೊಂಡು ಊಟ ಮಾಡಿರಿ. ಇಷ್ಟ ಆಗಿತ್ತಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸ್ರಿ. ಚಟ್ನಿ ಬಾಯಿಗೆ ಹಚ್ಕೊಂಡು ನೋಡಿದ್ಕೆ ಖಾರ ಆಗ್ತದಲ್ರಿ, ಹಾಗಾಗಿ ಮಾತಾಡೋಕ್ಕೆ ಆಗೋಲ್ದು. ಸೂಪರ್ ಆಗುತ್ತೆ ನೋಡಿರಿ, ಚಟ್ನಿ ರೊಟ್ಟಿ ಜೊತೆ ಮಸ್ತ್ ಆಗುತ್ತೆ. ಯಾರೆಲ್ಲ ಮಾಡ್ಕೊಂಡು ನೋಡಿದ್ರಿ ಅಂದ್ರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಮಸ್ತ್ ಬಂದ ನೋಡಿರಿ, ಯಾವ ರೀತಿ ಬಂದದ. ಕಡಲೆಬೇಳೆ ಸ್ವಲ್ಪ ಕುಟ್ಬೇಕ್ರಿ, ಜಾಸ್ತಿ ಏನು ಮಿಕ್ಸಿ ಮಾಡ್ಕೊಬಾರ್ದು. ಇಲ್ಲಿ ನೋಡ್ರಿ ಅಪ್ಪೂಟ ಕಾಣಿಸ್ತಾವೆ ಕಡಲೆಬೇಳೆ. ಚಪಾತಿ ಜೋಡಿ ಮಸ್ತ್ ಆಗ್ತದೆ ನೋಡಿರಿ. ನಮ್ಮ ಯಜಮಾನ್ರು ಈ ರೀತಿ ಊಟ ಮಾಡೋಕೆ ಮಸ್ತ್ ಅನ್ನಿಸ್ತದೆ ಅವರಿಗೆ. ಹಾಗಾಗಿ ಇದು ಕಡಲೆಬೇಳೆ ಕಲಸಿ ಈರುಳ್ಳಿ ಕಲಸಿ ಮಾಡ್ಕೊಂಡಿನಿ. ಇದ್ರೊಳಗೆ ಒಂದು ಸ್ಪೂನ್ ಎಣ್ಣೆ ಕಲಸಿಡ್ರಿ. ಇದು 2 ದಿನ ಇಟ್ಟರು ಕೆಡಂಗಿಲ್ಲ. ಇದು ಅಂತೂ 15-20 ದಿನ ಇಟ್ಟರು ಕೆಡಂಗೇ ಇಲ್ಲ. ಇದು ಭರಣಿ ಒಳಗೆ ಹಾಕಿಟ್ರೆ ಹತ್ರ ಮಸ್ತ್ ಆಗುತ್ತೆ. ಮತ್ತೆ ಮುಂದಿನ ರೆಸಿಪಿಯಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್.